ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನಮ್ಮ ಚಾನೆಲ್ ಎಕ್ಸಾಮ್ ಕಾಂಪೀಟ್. ಇವತ್ತು ನಾವು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ನೋಡೋದಕ್ಕೂ ಮುನ್ನ ನಿಮಗೆ ನಮ್ಮ ಲಾಸ್ಟ್ ವಿಡಿಯೋ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ನೋಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕಿಂದ ನೋಡ್ಬೋದು. ಇನ್ನು ಪಿಟ್ಸ್ ಇಂಡಿಯಾ ಕಾಯ್ದೆಗೆ ಬಂದ್ರೆ 1784ರಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಈ ಕಾಯ್ದೆಯನ್ನು ವಿಲಿಯಂ ಪಿಟ್ ದ ಯಂಗರ್ ಅವರು ಜಾರಿಗೆ ತಂದರು. ಅವರು ಆ ಸಮಯದಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿಯಾಗಿದ್ದರು. ಆ ಒಂದು ಕಾರಣಕ್ಕೆ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ನಾಮಕರಣ ಮಾಡಿದ್ದಾರೆ. ಈ ಒಂದು ಕಾಯ್ದೆಯು ನಿಮಗೆಲ್ಲ ತಿಳಿದಿದೆ, ನಿಯಂತ್ರಣ ಕಾಯ್ದೆ ವಿಫಲವಾಯಿತು. ಅದನ್ನ ಸರಿಪಡಿಸಿ ಭಾರತವನ್ನು ಆಳ್ವಿಕೆ ಮಾಡಲು ಈ ಕಾಯ್ದೆಯನ್ನು ತಂದರು. ನಿಯಂತ್ರಣ ಕಾಯ್ದೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಿಸಲು ಬ್ರಿಟನ್ ಸರ್ಕಾರ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ನೇಮಕ ಮಾಡಿತ್ತು. ಅಂದ್ರೆ ಬ್ರಿಟನ್ ಸರ್ಕಾರ ಅಥವಾ ಬ್ರಿಟನ್ ಕ್ರೌನ್ ಏನಿದೆ, ಅದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನೋ ಟೀಮ್ ಮಾಡಿ ಅದರಲ್ಲಿ ಒಟ್ಟು 24 ಸದಸ್ಯರಿದ್ದರು. ಅವರು ಕಂಪನಿಯನ್ನು ನಿಯಂತ್ರಣ ಮಾಡುತ್ತಿದ್ದರು. ಕಂಪನಿ ಭಾರತದ ಆಡಳಿತ ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿತ್ತು. ಪಿಟ್ಸ್ ಇಂಡಿಯಾ ಕಾಯ್ದೆ ಬಂದ ನಂತರ ಕಂಪನಿಯ ವಾಣಿಜ್ಯ ವ್ಯವಹಾರಗಳು, ಅಂದರೆ ವ್ಯಾಪಾರ ಮಾಡುವುದು, ಮತ್ತು ರಾಜಕೀಯ ಕಾರ್ಯಗಳು, ಅಂದರೆ ಆಡಳಿತ ಮಾಡುವುದು, ಇವೆರಡರಲ್ಲಿ ಸ್ಪಷ್ಟವಾದ ವಿಭಜನೆಯನ್ನು ಮಾಡಲಾಯಿತು. ಹೇಗೆ ಅಂದರೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ವಾಣಿಜ್ಯ ವ್ಯವಹಾರಗಳನ್ನು ನಿರ್ವಹಿಸುವ ಅಧಿಕಾರವನ್ನು ನೀಡಲಾಯಿತು. ಜೊತೆಗೆ ರಾಜಕೀಯ ಕಾರ್ಯಗಳನ್ನು ನಿರ್ವಹಿಸಲು ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಹೊಸ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಇದು ಭಾರತದ ರಾಜಕೀಯ, ಸೇನಾ ಮತ್ತು ನಾಗರಿಕ ಆದಾಯದ ವ್ಯವಹಾರಗಳನ್ನು ಮೇಲ್ವಿಚಾರಣೆ ಮಾಡಲು ಬ್ರಿಟಿಷ್ ಸರ್ಕಾರ ನೇಮಿಸಿದ 6 ಸದಸ್ಯರನ್ನ ಒಳಗೊಂಡ ಮಂಡಳಿ. ಈ ಮೂಲಕ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ದ್ವಿನಿಯಂತ್ರಣ ಆಡಳಿತ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತಂದಿತು. ಮತ್ತೆ ಇದರ ಜೊತೆಗೆ ಬಂಗಾಳದ ಗವರ್ನರ್ ಜನರಲ್ ಜೊತೆಗೆ ಇದ್ದಂಥ 4 ಸದಸ್ಯರಿರುವ ಕಾರ್ಯಕಾರಿ ಮಂಡಳಿಯಲ್ಲಿ 4 ಸದಸ್ಯರಿಂದ 3ಕ್ಕೆ ಇಳಿಸಲಾಯಿತು. ಈ 3ರಲ್ಲಿ ಒಬ್ಬರನ್ನು ಸೈನ್ಯದ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕ ಮಾಡಿದ್ದರು. ಇದರ ಪರಿಣಾಮವಾಗಿ ಆಡಳಿತ ಮತ್ತು ಸೇನೆ ನಡುವೆ ಸಮನ್ವಯ ಮೂಡಿತು. ಜೊತೆಗೆ ಬ್ರಿಟನ್ ಸರ್ಕಾರದ ಉದ್ದೇಶ ಭ್ರಷ್ಟಾಚಾರ ತಡೆಯಲು ಈ ಕಾಯ್ದೆಯ ಪ್ರಕಾರ ಎಲ್ಲ ನಾಗರಿಕ ಮತ್ತು ಮಿಲಿಟರಿ ಅಧಿಕಾರಿಗಳು ಭಾರತ ಮತ್ತು ಬ್ರಿಟನ್ನಲ್ಲಿರುವ ತಮ್ಮ ಆಸ್ತಿಯನ್ನು ಕಂಪನಿಗ ಸೇರ್ಪಡೆಯಾದ 2 ತಿಂಗಳೊಳಗೆ ಬಹಿರಂಗಪಡಿಸಬೇಕು ಎಂದು ಕಾನೂನು ತಂದರು. ಮತ್ತೆ ಮೊದಲ ಬಾರಿಗೆ ಭಾರತದಲ್ಲಿ ಬ್ರಿಟಿಷ್ ಆಸ್ತಿಗಳು, ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಬ್ರಿಟಿಷ್ ಸರ್ಕಾರದ ನಿಯಂತ್ರಣದಲ್ಲಿದ್ದ ಭಾರತೀಯ ಪ್ರದೇಶಗಳನ್ನು ಭಾರತದಲ್ಲಿನ ಬ್ರಿಟಿಷ್ ಆಸ್ತಿಗಳು ಎಂದು ಘೋಷಿಸುತ್ತಾರೆ. ಈ ಎಲ್ಲವೂ ಪಿಟ್ಸ್ ಕಾಯ್ದೆಯಲ್ಲಿ ಆದಂಥ ಬದಲಾವಣೆಗಳು. ಆದರೆ ಕಂಪನಿಯ ಅಧಿಕಾರಗಳು ಮತ್ತು ಸರ್ಕಾರದ ಅಧಿಕಾರ ಏನಿದೆ, ಅವುಗಳ ನಡುವಿನ ಗಡಿಗಳ ಬಗ್ಗೆ ಸ್ಪಷ್ಟತೆ ಇಲ್ಲದ ಕಾರಣ ಈ ಕಾಯ್ದೆಯನ್ನು ವಿಫಲವೆಂದು ಪರಿಗಣಿಸಲಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಟಾಪಿಕ್ನ ಪ್ರಶ್ನೆಗಳೆಲ್ಲ ಕಾಯ್ದೆಗಳು ಮುಗಿದ ಮೇಲೆ ಒಟ್ಟಿಗೆ ನೆನಪಿಟ್ಕೊಳ್ಳಕ್ಕೆ ಟ್ರಿಕ್ ಜೊತೆ ಬರುತ್ತೆ. ಧನ್ಯವಾದಗಳು.